ಇದು ನೋಡಿ ಕೈವಲ್ಯ ದೇವಿ ದೇವಾಲಯ ಅಂತ ನಿಮ್ಮ ಮುಂದೆ ಕಾಣಿಸ್ತಾ ಇರೋದು. ಇದು ಸ್ಥಳ ಇರೋದು ಬಂದು ನಂಜನಗೂಡಿಂದ ಗುಂಡ್ಲುಪೇಟೆ ರಸ್ತೆ ಹೋಗ್ಬೇಕಾದ್ರೆ ಕಳಲೆ ಅಂತ ಒಂದು 5 ಕಿಲೋಮೀಟ್ರ್ ನಂಜನಗೂಡಿಂದ ಮುಂದೆ ಸಿಗುತ್ತೆ. ಅಲ್ಲಿಂದ ಒಳಗಡೆ ಒಂದು ಅರ್ಧ ಕಿಲೋಮೀಟ್ರ್ ಬರಬೇಕು. ಈ ದೇವಸ್ಥಾನದ ಒಂದು ವಿಶೇಷತೆ ಅಥವಾ ಏನಕ್ಕೆ ಪ್ರಸಿದ್ಧಿ ಅಂದರೆ ಇದನ್ನು ರಾಜಮನೆತನದವ್ರದ್ದು ನಿರ್ಮಾಣ ಮಾಡಿದರು ಅಂತ ಹೇಳಿ. ಈಗಲೂ ಕೂಡ ಈ ದೇವಸ್ಥಾನದಲ್ಲಿ ಹೆಚ್ಚಿನ ಪಕ್ಷ ರಾಜಮನೆತನದವರೇ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ಸದಾ. ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಪ್ರಮೋದಾದೇವಿ ಏನಿದ್ದಾರೆ ಅವರು ಬಂದು ಈ ದೇವಾಲಯಕ್ಕೆ ಆವಾಗವಾಗ ಪೂಜೆ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ. ಅಂದರೆ ರಾಜಮನೆತನಕ್ಕೆ ಸೇರಿದ ದೇವಾಲಯ ಇದು ಅಂತ ಇದೆ. ಈ ಅರಮನೆ ಸುತ್ತಲೂ ಏನು ದೇವಸ್ಥಾನಗಳಿದೆ ಅದೇ ಥರ ಇದು ಒಂದು ದೇವಸ್ಥಾನ ವಿಶೇಷವಾದದ್ದು. ಇದು ಸಾಮಾನ್ಯ ಯಾರಿಗೂ ಗೊತ್ತಿರಲ್ಲ. ಸೊ ಯಾರಾದರೂ ಈ ಕಡೆ ನಂಜನಗೂಡು ಬಂದಂಥವರು ಸಮಯ ಇದ್ದರೆ ಇಲ್ಲೂ ಒಂದು ವಿಸಿಟ್ ಕೊಡಿ. ಇದು ಸಾಮಾನ್ಯ ಹೆಚ್ಚಿನ ಪಕ್ಷ ಇದು ತೆಗ್ದಿರೋದಿಲ್ಲ, ಯಾಕೆಂದರೆ ಭಕ್ತಾದಿಗಳು ಕಡಿಮೆ ಬರೋದಿಲ್ಲಿ. ಅವರು ವಂಶಸ್ಥರು ಬಂದಾಗಷ್ಟೇ ಈ ದೇವಸ್ಥಾನನ ಓಪನ್ ಮಾಡಿ ಪೂಜೆ ಮಾಡ್ತಾರೆ. ಉಳಿದಂತೆ ದಿನಕ್ಕೆ 2 ಬಾರಿ ಪೂಜೆ ಮಾಡ್ತಾರೆ ಪುರೋಹಿತರು ಬಂದು. ನೀವು ಬಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗಡೆ ಬಂದರೆ ಉತ್ತಮ, ನಿಮಗೆ ದರ್ಶನ ಸಿಗುತ್ತೆ ದೇವ್ರದ್ದು. ಈಗಲೂ ಕೂಡ ಬಾಗಿಲು ಹಾಕಿದೆ ನೋಡಿ. ಶ್ರೀ ಕೈವಲ್ಯ ದೇವಿ ಅಮ್ಮನವರ ದೇವಸ್ಥಾನ, ಕಳಲೆ, ನಂಜನಗೂಡು ತಾಲೂಕು. ಕ್ಲೋಸ್ ಆಗಿದೆ. ಬೇಕಿದ್ರೆ ಫೋನ್ ಮಾಡಿದ್ರೆ ಬಂದು ಪೂಜೆ ಮಾಡಿಕೊಡ್ತಾರಂತೆ. ತುಂಬ ಹಳೆಯ ಕಾಲದ ರಾಜರದಂತೆ ನೋಡಿ, ಅಲ್ಲಿ ಹಾಕಿದ್ದಾರೆ, ಓದ್ತೀನಿ. ಶ್ರೀ ಜಯಾಂಬ ಜಯ ಸ್ವರಾಣು ಜಯ ಗೌರಿ ಶಿವಪ್ರಿಯೆ ಕೈವಲ್ಯಾಂಬೇತಿ ವಿಖ್ಯಾತ ಕಳಲೇಪುರ ವಾಸಿನಿ ಸ್ವಸ್ತಿ ಶ್ರೀ ಮನ್ಮಥಂ ಸಂವತ್ಸರ ಅಶ್ವಾಯುಜ ಶುದ್ಧ ದಶಮಿ ಬುಧವಾರದಲ್ಲಿ ಶ್ರೀ ಸುರದಾರಯಂ ಲಕ್ಷ್ಮೀಕಾಂತರ ರಾಜೆ ಅರಸಿನವರ ಆಜ್ಞೆಯಂತೆ ಜಗನ್ಮಾತೆ ಶ್ರೀ ಕೈವಲ್ಯಮ್ಮನವರ ದೇವಾಲಯವು ಜೀರ್ಣೋದ್ಧಾರಿಸಲ್ಪಟ್ಟಿದೆ. ಆಗಿನ ಅರಸು ಮನೆತನದ ಲಕ್ಷ್ಮೀಕಾಂತ ರಾಜನ ಅರಸಿ ಆಜ್ಞೆಯಂತೆ ಜಗನ್ಮಾತೆ ಶ್ರೀ ಕೈವಲ್ಯ ಅಮ್ಮನವರ ದೇವಾಲಯನ ಜೀರ್ಣೋದ್ಧಾರ ಮಾಡಿದರಂತೆ. ತುಂಬ ಹಳೆಯದು, ಬಟ್ ಟೆಂಪಲ್ಲು ಕ್ಲೋಸ್ ಆಗಿದೆ, ಯಾವಾಗಲೂ ಓಪನ್ ಇರೋಲ್ಲ. ಚೆನ್ನಾಗಿದೆ ನೋಡಿ, ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ. ನನ್ನ ಫ್ರೆಂಡ್ ಕೂತಿದ್ದಾಳಲ್ಲಿ, ಕಚ್ಚಬೇಡ, ನಾನು ನಿನ್ನ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ತೋಟ. ಈ ಥರ ವಾತಾವರಣಗಳು ಸಿಕ್ಬಿಟ್ಟು ಇಲ್ಲೇ ಕುತ್ಕೊಂಡ್ಬಿಡೋಣ ಅನಿಸುತ್ತೆ ನಮಗಂತೂ. ನಂಜನಗೂಡಿಂದ ಮುಂದೆ ಇದೆ ಇದು ಟೆಂಪಲ್, ಹಳೇದು ಅಂತ ನೋಡೋಣ ಅಂತಲೇ ಬಂದ್ವಿ. ನೋಡಿ ಚೆನ್ನಾಗಿದೆ ನೋಡಿ, ಹಳೆಯ ಮನೆ ಹೇಗಿದೆ, ಹೆಂಚಿನ ಮನೆಗಳು ಆ ಥರ ಇರಬೇಕು ಮನೆಗಳು ಈಗ ಅನಿಸುತ್ತೆ. ನೋಡಿ ನನ್ನ ಮಗಳಿಗೆ ಬಾವಿ ನೋಡಿದ್ರೆ ಖುಷಿ ನೋಡಿ. ಆ ಕಾಲದ ಬಾವಿಗಳೆಲ್ಲ ಅವ್ರು ನೋಡೇ ಇಲ್ಲ. ನಾವಾದರೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಹತ್ರ ಒಂದು ಇತ್ತು ಈ ಥರ. ಸೊ ನನ್ನ ಮಗಳು ಫಸ್ಟ್ ಟೈಮು ಟಿ ವಿಲೆಲ್ಲ ನೋಡ್ತಾಳೆ ಈ ಥರ ಕಟ್ಟೆ ಇರೋ ಬಾವಿ. ಇವು ಬಾವಿ ಎಲ್ಲ ಇದೆ ಅಂತಿದ್ದಾಳೆ. ನಮ್ಮ ಮಕ್ಳಿಗೆ ಇಂಥ ಕಾಲ ಬಂದಿದೆ ನೋಡಿ, ಬಾವಿಗಳನ್ನ ಇಂಥದ್ದೆಲ್ಲ ನೋಡಿ ಆಶ್ಚರ್ಯ ಪಡೋ ಹಂಗೆ ಆಗ್ಬಿಟ್ಟಿದೆ ಈ ಕಾಲ. ಇದು ಹಿಂಭಾಗದಲ್ಲೆಲ್ಲ ತುಂಬ ಚೆನ್ನಾಗಿದೆ. ನನಗೆ ಮನೆ ಇಷ್ಟ ಆಯಿತು ನೋಡಿ. ಈ ಥರ ಇರಬೇಕು ಮನೆ, ಈ ಥರ ಕಟ್ಟಿಸ್ಕೊಂಡಿರ್ಬೇಕು ಅಂತ ಆಸೆ ನನಗೆ ಮನೆಗಳು. ಹೇಳಿ ನಮಗೊಂದು ಹೊಸ ಫ್ರೆಂಡ್ ಆಯಿತು. ಇದು ಎಲ್ಲೋ ದೇವಸ್ಥಾನಕ್ಕೆ ಬಂದಿದ್ವಿ, ಅಲ್ಲಿ ಫ್ರೆಂಡ್ ಆಯಿತು. ಚಕ್ಕಲಿ ಹಾಕಿದ್ರೆ ತಿಂತಾ ಇದೆ, ಎಂಥ ನಾಯಿ ಇರಬೇಕಿದು. ಮತ್ತು ಇವಾಗ ನಮ್ಮಮ್ಮ 1 ಮಿನಿಟ್ ಸ್ಟಾಪ್ ಮಾಡಿದ್ದಕ್ಕೆ ಹಾಕು ಅಂತ ಬೊಗಳುತ್ತು ಬೇರೆ. ನೋಡಿ ನಮಗೆ ಯಾವಾಗ್ಲೂ ಈ ಥರ ಅನಿಮಲ್ಸೇ ಫ್ರೆಂಡ್ ಆಗುತ್ತೆ. ನೋಡಿ ಹೆಂಗೆ ತಿಂತಾ ಇದೆ ನೋಡಿ. ನನ್ನ ಮಗಳ ಥರ ಅದು ಚಕ್ಲಿ ಅದು ಇದು ಏನಿರಲಿಲ್ಲ, ಬಿಸ್ಕೆಟ್ ಇರಲಿಲ್ಲ, ಖಾಲಿಯಾಗಿತ್ತು. ಪಾಪ ಚಕ್ಲಿ ತಿನ್ನೋಕ್ಕೆ ನಾನು ಹಾಕಿದ್ರೆ ಜೋರು ಮಾಡಿ ಹಾಕಿಸ್ಕೊತಿದ್ದೆ ನಾನು. ಅಯ್ಯೋ ಪಾಪ ಅಂದ್ಬಿಟ್ಟು ಹಾಕಿದ್ರೆ ಇಲ್ಲ, ನಮ್ಮಮ್ಮ ಸ್ಟಾಪ್ ಮಾಡಿಬಿಟ್ರು 2 ಮಿನಿಟ್ಸು, ಅದಕ್ಕೆ ನೋಡಿ. ಅದಕ್ಕೆ ತಿಂಡಿ ಎಲ್ಲ ಹಾಕಿದ್ವಿ, ಲವ್ ಬಂದುಬಿಟ್ಟಿದೆ. ಯಾವ ಜನ್ಮದಲ್ಲಿ ಅದು ನನ್ನ ಫ್ರೆಂಡೋ ಗೊತ್ತಿಲ್ಲ. ನೋಡಿ ಮುಂದೆ ಬಂದ್ಬಿಟ್ಟಿದ್ದಾನೆ, ಎಷ್ಟು ಮುಂದೆ ನಮ್ಮ ಮುತ್ಕೊಳತ್ತೆ ಬಂದ್ಬಿಟ್ಟು. ಇವರು ನಾನು ನಮ್ಮ ಯಜಮಾನ ನನ್ನ ಮಗಳಿಬ್ಬರು ಅದಕ್ಕೆ ನೀವು ಕಿಸ್ ಮಾಡಬೇಕು ಅಂದವ್ರೆ. ಅದು ಬಂದ್ಬಿಟ್ಟಿದೆ ಮುಂದೆ ಕಿಸ್ ಮಾಡ್ತೀನಿ ಪಾಪ ನಾಯಿಗೆ. ಟಚ್ ಆಗಿಲ್ಲ. ಇನ್ನ ಮಾಡು. ಇನ್ನ ಕಂಚು
ಅವನಮ್ಮ ಏನದು ಕಂಚು? ಅಯ್ಯೋ ಚೌಲ್ದೇನಂತ ಗಾಯ ಮೈನ್ಕೊಳ್ಳು ಪಾಪಮ್ಮ. ಅವನಮ್ಮ ಇನ್ನೊಂದು ಕಿಸ್ಸು ಪ್ಲೀಸ್. ಒದ್ದೋಗಿ ಪೇನ್ಲು ಜಾಸ್ತಿ ఉంది. ನಮಗೋಸ್ಕರ ಒಂದು ಕಿಸ್. ಬೇಡ ಬೇಡ, ಲಿಪ್ ಕಿಸ್ ಮಾಡು. ಚೆನ್ನಾಗಿದೆ ನೋಡಿ, ಎಷ್ಟು ದಾರ ಕಟ್ಟಿರ್ತಾರೆ ಪಾಪ ನಾಯಿಗೆ. ನೋಡಿ ಮನುಷ್ಯರಿಗಿಂತ ನಾಯಿಗಳು ಎಷ್ಟು ಮೇಲು ಅನ್ನೋದಕ್ಕೆ ಇದೇ ಉದಾಹರಣೆ. ಬೇಡ ಬೇಡ, ಅವ್ರು ಯಾರೋ ಮನೆಯವ್ರು ಕಟ್ಟಿರೋದು ಅನ್ಸುತ್ತೆ. ಎಲ್ಲೋ ಹೋಗ್ಬಿಡ್ತಾರೆ. ತುಂಬ ರ್ಯಾಶ್ ಇದೆ. ನಮ್ಮ ಹತ್ರ ನೈಸಾಗಿರೋದು ಅಷ್ಟೇ, ಅದು ರ್ಯಾಶ್ ಇದೆ. ಅದು ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೋಡು. ಒಂದು ಬಿಸ್ಕೆಟ್ ಹಾಕಿದ್ದು 5 ನಿಮಿಷಕ್ಕೆ ನೋಡಿ ಎಷ್ಟು ನಿಯತ್ತಿದೆ. ಅದಕ್ಕೆ ಇಂಥ 100 ಪ್ರಾಣಿಗಳನ್ನ ಎಷ್ಟು ಏನಿದೆ ನೋಡಿ, ಕತ್ತೆತ್ತಿದೆ. ಪ್ರಾಣಿಗಳನ್ನ, ಈ ಮನುಷ್ಯ ಪ್ರಾಣಿಗಳನ್ನ ನಂಬಾರ್ದು. ಅದು ನೋಡಿ ಒಂದ್ಸಲಿ. ನಾವು ಚಿಕ್ಕ ಮಕ್ಳು ಇರ್ಬೇಕಾದ್ರೆ ನಮ್ಮ ಮನೇಲಿ ಈ ಥರದ್ದೇ ಸೇಮ್ ಒಂದು ನಾಯಿ ಸಾಕಿದ್ವಿ. ಅದು ನೆನಪಾಗ್ತಿದೆ. ಹೋನೆ ಕೆಂಚು, ಬರ್ತೀಯ ನಮ್ಮ ಮನೆಗೆ ಹೋಗೋಣ, ಬೆಂಗಳೂರಿಗೆ ಹೋಗೋಣ. ನಮ್ಮ ಮನೇಲಿ ಏನಾಗಿದೆ ಅಂದರೆ ನಾವೇ ಗೆಚ್ಚು ನಮ್ಮ ಮನೆಗೆ ಬೆಕ್ಕುಗಳೇ ನಮ್ಮನ್ನ ಸ್ವಾಗತ ಮಾಡ್ತಾರೆ. ಅವರಲ್ಲಿ ಇವರ ಒಬ್ರು ಬೇರೆ ಎತ್ಕೊಂಡು ಹೋಗೋದಂತೆ. ಫೋನ್ ಕೆಂಚು, ಎಲ್ಲಿ ನೀನು ಯಾರ ಮನೇಲಿ ಇರೋದಿಲ್ಲ? ದೇವಸ್ಥಾನದಲ್ಲಿ ಇದೆಯಾ? ಇಲ್ಲಿ ಇರುತ್ತೆ ಅದು. ಎಲ್ಲ ನೋಡಿ ಹೆಂಗೆ ಕಟ್ಟೋರೆ ನೋಡು ನಿನಗೆ. ಅಯ್ಯಪ್ಪ ಕಚ್ಚೇಮ ಉದ್ದಮ್ಮ ಇದು ಎಷ್ಟು ಆರೋಗ್ಯ ಸರ್. ಅವನೇ ಅಮ್ಮ. ಓನಮ್ಮ, ನೀನು ನೋಡಿದ ತಕ್ಷಣ ಭಯ ಆಯ್ತು. ಫಸ್ಟ್ ನೋಡಿದ ತಕ್ಷಣ ರ್ಯಾಶ್ ಆಗಿದೆ ನಾಯಿ ಅಂದ್ಕೊಂಡೆ. ಪ್ರೀತಿಯಿಂದ ಮಾತಾಡ್ಸಿದ್ರೆ ಯಾರಾದರೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸುತ್ತೆ. ಭಯನೇ ಇಲ್ಲ ಇವಾಗ. ಕಿಸ್ಕೊಳ್ಬೇಕಂತೆ, ಅದೇ ಕಿಸ್ಕೊಡುತ್ತಂತೆ. ಓನೋ ಕೆಂಚು, ಮೂಗು ನೋಡಿ ಅವ್ರದ್ದು ಮೂಗು ಚೆನ್ನಾಗಿದೆ ಒಂಥರ. ಕೆಂಚು ಕೆಂಚು ನನ್ನ ಫ್ರೆಂಡ್ಸು. ಬಟ್ ಏನಿದೆ ಇದಕ್ಕಿಲ್ಲೆಲ್ಲ? ಏನಿದೆ 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 ಏನಿದೆ? ಯಾರೋ ಸಾಕಿರೋರು ಕ್ಲಿಯರಾಗಿ ಅದಕ್ಕೆ ಸ್ನಾನ ಎಲ್ಲ ಮಾಡಿಸ್ತಿದ್ದಾರೆ ಅನಿಸುತ್ತೆ. ಹೇನ್ಗಳು ತುಂಬಿದೆ, ಅದಕ್ಕೆ ತೋರಿಸ್ಬೇಕು. ಓನೇ ಅಮ್ಮ, ಕುಚ್ಚು ಕುಚ್ಚು. ಓನಮ್ಮ, ಓನಪ್ಪ, ಸಾಕು ಹೋಗು, ಸಾಕು ಹೋಗು. ಏನು ಮೇಲೆ ಬರ್ತಿದ್ಯಾ ನೀನು? ಗಲೀಜು ಬಿಟ್ಟರೆ ಹೋಗ್ಬಿಟ್ಟು ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಾನೆ. ಇವಾಗ ಹಂಗೆ ಮಾಡ್ಬೋದು. ನೀನು ಗಲೀಜಾಗಿದ್ಯಾ, ನನ್ನ ಮೇಲೆಲ್ಲ ಬಂದು ಮಲ್ಕೊಂಡ್ರೆ. ವಿಡಿಯೋನೇ ಮಾಡ್ತಿಲ್ವಲ್ಲ ಬಂಗಾರಿ. ಕೆಂಚು ಕೆಂಚು ಗಮ್ಮಂತಾಗೆ ಹೋಗ ಆ ಕಡೆ. ಕೆಂಚು 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 ಕೆಂಚು. ನಮ್ಮಮ್ಮ ನೋಡಿ ಮಕ್ಳ ಥರ ಆಡ್ತಾ ಇದ್ದಾರೆ. ನಮ್ಮ ಮನೇಲೂ ಒಂದು ನಾನು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ಈ ಥರ ನಾಯಿ ಸಾಕಿದ್ರು ನಮ್ಮ ಮನೇಲಿ. ಅದು ನೆನಪಾಗ್ತಿದೆ ಇದು ನೋಡೋದು. ನಿಮ್ಮ ಮನೇಲಿ 4 ಇತ್ತಲ್ಲ ನೋಡಿ, 4 ಸಾಕಿದ್ರು. 1 ಚಕ್ಲಿ ಹಾಕಿರೋದಕ್ಕೆ ಎಷ್ಟು ಪ್ರೀತಿಯಿಂದ ಬಂದಿದೆ. ಅದು ಬಿಸ್ಕೆಟ್ಸ್ ಇಲ್ಲ, ಚಕ್ಲಿ. ಪ್ರಾಣಿ ಪ್ರೀತಿನೇ ಬೆಸ್ಟು. ಈ ಮನುಷ್ಯ ಪ್ರೀತಿಗಿಂತ ಪ್ರಾಣಿ ಪ್ರೀತಿ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಅವರು ಮುಂದೆನೂ ಒಂದೇ ಥರ ಇರ್ತಾರೆ, ಹಿಂದೆನೂ ಒಂದೇ ಥರ ಇರ್ತಾರೆ. ಮನುಷ್ಯರ ಥರ ಮುಂದೆ ತಿಂದು ಹಿಂದೆ ಮಾತಾಡಲ್ಲ. ಸೊ ಪ್ರಾಣಿಗಳು, ಅದರಲ್ಲಿ ನಾಯಿ ಅಂದರೆ ತುಂಬ ನಿಯತ್ತಿನ ಪ್ರಾಣಿ, ಇಷ್ಟ ಆಗುತ್ತೆ ನನಗೆ. ಬಟ್ ಅದು ಈ ನಡುವೆ ನಾವು ಸಾಕಿಲ್ಲ. ಯಾಕಂದರೆ ತುಂಬ ಸಾಕಿ ಅದೆಲ್ಲ ಸತ್ತೋದಾಗ ಆ ನೋವು, ಆ ಪೈನು ತಡೆಯೋಕ್ಕಾಗಲ್ಲ. ಸೊ ಅದರಿಂದ ನಾವು ಸಾಕಲ್ಲ. ಈ ಥರ ಎಲ್ಲ ನಾವು ಹೊರಗೆ ಬಂದಾಗ ನೋಡಿದಾಗ ಅದನ್ನು ಮುದ್ದಾಡ್ಬಿಟ್ಟು ಅಲ್ಲೇ ಬಿಟ್ಬಿಡ್ತೀನಿ. ಸಾಕಿ ಅದಕ್ಕೆ ಆರೋಗ್ಯ ಕೆಟ್ಟು ಅದು ಸತ್ತಾಗ ಪೈನ್ ತಡೆಯೋಕ್ಕಾಗಲ್ಲ ನಮಗೆ. ಒಂದು 3-4 ನಾಯಿ ಹೀಗೆ ನಮ್ಮ ಮನೇಲಿ ಸತ್ತೋಗಿ ನಾನು ಅವತ್ತಿಂದ ಸಾಕೋದೇ ಬಿಟ್ಬಿಟ್ಟಿದ್ದೀನಿ. ಎಲ್ಲನೂ ಹೊರಗೆ ಹೋದಾಗ ಅಷ್ಟೇ ಅದನ್ನು ಈ ಥರ ಮುದ್ದಾಡ್ತೀನಿ ಅಷ್ಟೇ ನಾನು. ಏನಪ್ಪ ಬರ್ತೀಯ ನಮ್ಮ ಮನೆಗೆ? ನಮ್ಮ ಮನೇಲಿ ಬೆಟ್ಕೊಳ್ಳಿದ್ದಾರೆ. ನಿನ್ನ ನೋಡಿದ್ರೆ ಎಲ್ಲ ಓಡೋಗ್ಬಿಡ್ತಾರೆ ಆಮೇಲೆ. ಏನು ಮೇಲೆ ಬಂದು ಕುತ್ಕೊಳ್ಳೋಕೆ ಬರ್ತೀವಿ. ನನ್ನನ್ನೇ ಬೆಳೆಸ್ತೀಯಲ್ಲ ನೀನು. ತುದಿಲ್ ಬೇರೆ ಕೂತಿದ್ದಾರೆ, ಬಿದ್ದೋದ್ರೆ ಬೆಳೆಸ್ತೀಯೋ? ಹೋಗ ಆ ಕಡೆ ಹೋಗು. ಸರಿ, ಆ ಕಡೆ ಹೋಗು. ಹೋಗಲ್ಲ, ಹೋಗು ಅಂತ ಹೇಳಿದ್ರೆ ನೋಡ್ರಿ ಹೆಂಗೆ ಮಾಡ್ತೈತೆ. ಹೋಗ ಕಡೆ ಹೋಗುವ, ಆ ಕಡೆ ಹೋಗು. ಹೇ, ಮಕ್ಕಳು ಥರ ಅದನ್ನು ನೋಡಿ. ಮಕ್ಕಳು ಬಟ್ಟನೆಲ್ಲ ಏನೋ ರಮ್ಮು, ನನಗೆ ಗೊತ್ತಾ ನಿನಗೆ? ಹಾಂ, ನಾನು ಯಾರೋ ಒಂದು ಗೊತ್ತಾ? ಯಾಕೆ ಇಷ್ಟೊಂದು ಇದು ಮಾಡ್ತಿದ್ಯಾ? ಹಂಗೆಲ್ಲ ಮಾಡಬಾರ್ದು. ಒಳ್ಳೆ ಮಗು ನೀನು, ಹಂಗೆಲ್ಲ ಮಾಡಬಾರ್ದು. ಸಾಕು ಮುತ್ಕೊಟ್ಟಿದ್ದು. ಹೋಗು ಹೋಗು ನೀನು ಗಮ್ಮ ಅಂತಿದ್ಯಾ. ಹೋಗು, ನನಗೆ ಏನು ಕೂತ್ಕೊ ಅಲ್ಲೇ. ಅಲ್ಲೇ ಬಂದು ಕೂತ್ಕೊಂತಾನಂತೆ ಮುಂದೆ. ನನ್ನ ಮೇಲೆ ಕೂತ್ಕೊಂತೀಯಾ? ಹಾಂ, ಅದೇ ತೊಡೆ ಮೇಲೆ ಬಂದು ಕೂತ್ಕೊಳ್ಳೋಕೆ ರೆಡಿ ಆಗೋಯ್ತು. ಯಾವ ಕಾಲದಲ್ಲಿ ಯಾವ ಜನ್ಮದಲ್ಲಿ ಲವರ ಗೊತ್ತಿಲ್ಲ. ಹೌದು, ಕರೆಕ್ಟು. ಎಲ್ಲೋ ಲವರ್ ಆಗಿಬಿಟ್ಟಿರ್ಬೇಕು ನನಗೆ ಜನ್ಮದಲ್ಲಿ. ಅದಕ್ಕೆ ಈ ಜನ್ಮದಲ್ಲಿ ಬಂದು ಮುಖ ಮುಚ್ಕೊಂಡು ತೊಡೆ ಮೇಲೆ ಮಲ್ಕೊಂಬಿಟ್ಟಿದೆ ನೋಡ್ರಿ.
ಹೋಗೋದು ಹೋಗ್ತಾ ಇಲ್ಲ ನೋಡಿ, ನೋಡ್ರಿ ಇಲ್ಲಿ. ಏಯ್ ಮುಟ್ಟು ಅಂತಿದೆ, ಹಿಂಗೆ ಹಾಕೊಂಡ್ಬಿಟ್ಟು ಮುಖನ ಮಕ್ಕಳು ಮಾಡ್ದಂಗೆ ಬಚ್ಚಿಕೊಂಡು ಹಿಂಗೆ ಮುಟ್ಟು ಅಂತ ಐತೆ ನೋಡಿ. ನಾನು ಮುಟ್ಟಲ್ಲ ಇವಾಗ, ಹೆಂಗೆ ಮಾಡೋದು ನೋಡ್ರಿ. ಏಯ್ ಹೋಗು ಹೋಗು. ಒಳ್ಳೆ ನಾಯಿ. ಟೆಂಪಲ್ ನೋಡೋಕೆ ಬಂದರೆ ನಮಗೊಂದೊಳ್ಳೆ ಬೆಸ್ಟ್ ಫ್ರೆಂಡ್ ಸಿಕ್ತು. ಫ್ರೆಂಡೆಲ್ಲ ಅವರೇ ಗೊತ್ತಿಲ್ಲ, ಫ್ರೆಂಡೋ ಲವರೋ ಏನೋ ಒಟ್ಟಿನಲ್ಲಿ ಮೂಗ್ಜೀವಿಗಳ ಪ್ರೀತಿನೇ ಚಂದ 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 ಚಂದ. ಚಂದ 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 ನನ್ನ ನಾಯಿ. ಸೇಮ್ ಇದೇ ಥರ ನಾ ಇತ್ತು ದೇಶದಿಂದ ಮೇಲೆ ಚಿಕ್ಕ ಪಾಪದೇನೋ ಇದ್ದಾಗ ನೆನಪಾಗ್ತಿದ್ದೀವಿ. ಕಚ್ಬಿಡ್ತು ಅಂತ ಬಿಟ್ಬಿಟ್ರು, ಯಾರಿಗೋ ಪಾಪ ಕಚ್ತು. ಅಮ್ಮಮ್ಮ ಕೂತ್ಕೊ ಹೋಗು. ಏನಂದರೆ ಏನಾಯ್ತಲ್ಲಿ ಮೈ ಮೇಲೆ, ಹೋಗಲ್ಲಿ ಹೋಗು. ನಮ್ಗೆ ಹೋಗಿದ್ದ ಕಡೆ ಎಲ್ಲ ಬೆಕ್ಕು ನಾಯಿಗಳು ತುಂಬ ಬೇಗ ಲವ್ ಪ್ರೀತಿ ಆಗಿಬಿಡುತ್ತೆ. ಏಯ್ ನೆಕ್ಬೇಡ, ಹೋಗು ಹೋಗೋ ಹೋಗೋ ಕಡೆ. ಬಟ್ಟೆ ಬಿಟ್ಟು ಕಾಲೆತ್ಬಿಟ್ಟು ಚೂದ್ಬಿಟ್ಟು ಈ ನಿಮ್ದು ಏನೆಲ್ಲ ಬಿಡಬೇಕು. ಏನು ಪಡ್ಕೊಂಡಿದ್ದೀವಿ ಅಳ ನೀವು ಕಾಯ್ದೆ ರುಚಿದ್ದು ಮೇಲೆ ಸಾವು ಕಟ್ಟೆ. ನೋಡಿ ಹೋಗ್ತಾ ಇದ್ದೀವಿ, ಬಿಟ್ಟೋಗೋಕೆ ಮನಸ್ಸಾಗ್ತಾ ಇಲ್ವಂತೆ, ಆದರೂ ಹೋಗಲೇಬೇಕು. ಕರ್ಕೊಂಡು ಹೋಗೋಕ್ಕಾಗಲ್ಲ ನೀನು ನಾನು. ಬಾಯ್, ಅಲ್ಲೇ ಹುಷಾರಾಗಿರೋ. ಬಾಯ್ ಬಾಯ್ ಬಾಯ್. ಬರ್ತಾನೆ ಇದ್ದಾನೆ, ಬರ್ತೀಯ ನನ್ನ ಜೊತೆ? ಬರ್ತಾನಂತೆ. ನಮ್ಮ ಮನೇಲಿ ಬೆಕ್ಕೋಳಿದೆ, ಆಗಲ್ಲ. ಬಾಯ್ 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 ಸಿ ಯು. ಬಾಯ್ ಅಲ್ಬಿಡಿ ಫ್ರೆಂಡ್ಸ್, ಅವನಿಗೆ ಹೊಸ ಫ್ರೆಂಡ್ಗೆ ಬಾಯ್. ಸ್ವಲ್ಪ ಜಾಗ ಹುಡ್ಕೋಬೇಕು. ಹೆಂಗೆ ನೋಡ್ತಾ ಇದ್ದಾನೆ ನೋಡಿ ಪಾಪ, ಹೋಗ್ತಾ ಇದ್ದಾರೆ ಅಂತ. ಅದಕ್ಕೆ ಬೇಜಾರಾಗೋಯ್ತು ಪಾಪ, ಇದೆಲ್ಲ ನೋಡ್ತಾ ಐತೆ. ಬಾಯ್ ರಾಮು, ಬಾ. ನೋಡ್ತಾ ಇದ್ದಾನೆ ನೋಡಿ. ಬಂದಿದ್ದಕ್ಕೆ ಟಾಯ್ಲೆಟ್ ಆಯಿತು. ಬರ್ತಾನೆ ಇದೆ, ಅದಕ್ಕೂ ಮನ್ಸಾಗ್ತಿಲ್ಲ ನಮ್ಮ ಬಿಟ್ಟು ಹೋಗೋಕ್ಕೆ ಪಾಪ. ಓಡ್ ಬಂದಲ್ಲಿ ನೋಡ್ತಾ ಇದೆ, ಕಾಣಿಸಲ್ಲ ಅನ್ಸುತ್ತೆ. ಬಾಯ್ ಬಾಯ್.